ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವು ಬ್ಯಾಂಕ್ಗಳಿಂದ ಅಥವಾ ಇನ್ಯಾರಿಂದಾದರೂ ಸಾಲ ತಗೊಂಡು ಅದನ್ನು ವಾಪಸ್ ಕೊಡೋದಕ್ಕೆ ಸಾಧ್ಯ ಆಗದೆ ಇದ್ರೆ ನಮ್ಮ ಆಸ್ತಿ ಪಾಸ್ತಿಗಳನ್ನು ಮುಟ್ಟುಗೋಲು ಹಾಕೋತಾರೆ. ಕಂಪನಿಗಳು ಸಾಲ ತಗೊಂಡು ಕಟ್ಟದೆ ದಿವಾಳಿ ಆದರೆ ಅವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಆದರೆ ದೇಶಗಳು ಸಾಲ ತಗೊಂಡು ಅದನ್ನು ಹಿಂತಿರುಗಿಸೋದ್ರಲ್ಲಿ ವಿಫಲವಾದರೆ ಏನಾಗುತ್ತೆ? ಇವತ್ತಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋದು ರಷ್ಯಾಗೆ. ಹಾಗಂತ ರಷ್ಯಾದ ಬಳಿ ಹಣ ಇಲ್ಲ ಅಂತಲ್ಲ, ಅವರ ವಿದೇಶಿ ಸಂಗ್ರಹ $600 ಬಿಲಿಯನ್ ಗಿಂತಲೂ ಹೆಚ್ಚಿದೆ. ಹಾಗೆ ಈ ಬಾರಿ ಎಲ್ಲ ನಿಷೇಧಗಳು ನಿರ್ಬಂಧಗಳ ನಡುವೆ ಕೂಡ ರಷ್ಯಾ ತನ್ನ ನೈಸರ್ಗಿಕ ಅನಿಲ ಹಾಗೂ ಇಂಧನದ ವ್ಯಾಪಾರವನ್ನ 33% ಏರಿಕೆ ಮಾಡಿಕೊಳ್ಳೋ ಸಾಧ್ಯತೆ ಇದ್ದು ಅದು $321 ಬಿಲಿಯನ್ ತಲುಪುವ ಅಂದಾಜಿದೆ. ಹಾಗೆ ರಷ್ಯಾದ ಕರೆಂಟ್ ಅಕೌಂಟ್ ಸರ್ಪ್ಲಸ್ ಕೂಡ ಏರಿಕೆ ಆಗ್ತಾ ಇದೆ. ಇಷ್ಟಾದರೂ ಅವರಿಗೆ ಸಾಲ ಹಿಂತಿರುಗಿಸೋದಕ್ಕೆ ಕಷ್ಟ ಆಗ್ತಾ ಇರೋದು ಯಾಕೆ? ರಷ್ಯಾದ ಮೇಲೆ ಅಮೆರಿಕ ವ್ಯಾಪಾರ ನಿರ್ಬಂಧಗಳನ್ನು ಹೇರಿದ ನಂತರ ಕೂಡ ರಷ್ಯಾದ ವ್ಯಾಪಾರ ವೃದ್ಧಿ ಆಗ್ತಾ ಇರೋದಾದ್ರೂ ಹೇಗೆ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ. ಗೆಳೆಯರೆ, ರಷ್ಯಾದ ಮೇಲೆ ಅಮೆರಿಕ ವ್ಯಾಪಾರ ನಿರ್ಬಂಧಗಳನ್ನು ವಿಧಿಸಿದೆ. ಹಾಗೆ ಯಾವಾಗಲೂ ಅಮೆರಿಕಾಗೆ ಪಕ್ಕವಾದ್ಯ ನಡೆಸೋ ಬ್ರಿಟನ್ ಕೂಡ ರಷ್ಯಾದ ಮೇಲೆ ಒಂದಷ್ಟು ನಿರ್ಬಂಧಗಳನ್ನು ಹೇರಿದೆ. ಇಷ್ಟಾದರೂ ರಷ್ಯಾದ ಇಂಧನ ವ್ಯಾಪಾರದ ಮೇಲೆ ಈ ನಿರ್ಬಂಧಗಳು ಯಾವ ಪರಿಣಾಮವನ್ನು ಸದ್ಯಕ್ಕೆ ಬೀರುವ ಹಾಗೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿ ನೋಡಿದ್ರೆ ರಷ್ಯಾ 2022ರ ಅಂತ್ಯದ ವೇಳೆಗೆ ತನ್ನ ಇಂಧನದ ವ್ಯಾಪಾರ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಹಾಗೂ ತೈಲಗಳ ವ್ಯಾಪಾರದಿಂದ ಸುಮಾರು $321 ಬಿಲಿಯನ್ ಗಳಿಕೆ ಮಾಡಿಕೊಳ್ಳೋ ನಿರೀಕ್ಷೆ ಇದೆ ಅಂತ ಬ್ಲೂಮ್ಬರ್ಗ್ ವರದಿ ಹೇಳ್ತಾ ಇದೆ. ಕಳೆದ ವರ್ಷ ಅಂದ್ರೆ 2021ರಲ್ಲಿ ರಷ್ಯಾ ಇಂಧನ ವ್ಯಾಪಾರದ ಮೂಲಕ ಸುಮಾರು $230 ಬಿಲಿಯನ್ ನಷ್ಟು ಹಣವನ್ನು ಗಳಿಸಿತ್ತು. ಈ ಬಾರಿ ಅದು 33% ಏರಿಕೆಯನ್ನು ಕಾಣುವ ಸಾಧ್ಯತೆ ಇದೆ. ಅದಕ್ಕಿಂತಲೂ ಹೆಚ್ಚಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇಲ್ಲಿ ಏನಾಗ್ತಿದೆ ಅಂದ್ರೆ ರಷ್ಯಾದಿಂದ ನಾವು ಏನನ್ನು ಖರೀದಿ ಮಾಡೋದಿಲ್ಲ ಅಂತ ಅಮೆರಿಕ ಘೋಷಣೆ ಮಾಡಿದೆ. ಅವರು ಇಲ್ಲಿವರೆಗೆ ರಷ್ಯಾದ ತೈಲವನ್ನ ಆಮದು ಮಾಡ್ಕೊಳ್ತಾ ಇದ್ರು. ಅದು ತುಂಬಾ ಹೆಚ್ಚೇನು ಅಲ್ಲದೆ ಇದ್ರು ಅಮೆರಿಕದ ಒಟ್ಟು ತೈಲದ ಆಮದಿನಲ್ಲಿ 7% ತೈಲ ರಷ್ಯಾದಿಂದ ಬರ್ತಾ ಇತ್ತು. ಈಗ ಅಮೆರಿಕ ಏಪ್ರಿಲ್ 22 ತನ್ನ ತೈಲ ಖರೀದಿಗೆ ಅಂತಿಮ ಗಡುವನ್ನಾಗಿ ಮಾಡಿಕೊಂಡಿದೆ. ಏಪ್ರಿಲ್ 22 ನಂತರ ರಷ್ಯಾದಿಂದ ಅಮೆರಿಕ ತೈಲವನ್ನ ಖರೀದಿ ಮಾಡೋದಿಲ್ಲ. ಮಜಾ ಅಂದ್ರೆ ಈ ಏಪ್ರಿಲ್ ತಿಂಗಳ ಗಡುವಿದೆಯಲ್ಲ, ಅಷ್ಟರಲ್ಲೇ ಅಮೆರಿಕ ರಷ್ಯಾದಿಂದ ಆಮದು ಮಾಡಿಕೊಳ್ಳೋ ತೈಲದ ಪ್ರಮಾಣವನ್ನ 43% ಏರಿಕೆ ಮಾಡಿಕೊಂಡಿದೆ. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ತೀವ್ರವಾಗಿ ವಿರೋಧಿಸಿದ ಅಮೆರಿಕ ತೈಲ ಖರೀದಿ ಮಾಡೋ ಮೂಲಕ ಭಾರತ ದಾಳಿಕೋರ ದೇಶದ ಪರ ನಿಂತಂತಾಗುತ್ತೆ ಅಂತ ಮಾತಾಡಿದ್ದ ಅಮೆರಿಕ ರಷ್ಯಾ ಜೊತೆ ವ್ಯಾಪಾರ ಮಾಡಿ ರಷ್ಯಾಗೆ ಸಪೋರ್ಟ್ ಮಾಡಿದ್ರೆ ನಾಳೆ ಚೈನಾ ನಿಮ್ಮ ಮೇಲೆ ಯುದ್ಧಕ್ಕೆ ಬಂದಾಗ ಕಾಪಾಡೋದಿಕ್ಕೇನು ರಷ್ಯಾ ಬರುತ್ತಾ ಅಂತ ಕೇಳಿದ್ದ ಅಮೆರಿಕ ಈಗ ತಾನೇ ರಷ್ಯಾದ ಜೊತೆಗಿನ ವ್ಯಾಪಾರವನ್ನ 43% ಏರಿಕೆ ಮಾಡಿಕೊಂಡಿದೆ. ಇನ್ನು ಅದರ ಪಕ್ಕವಾದ್ಯದ ಬಗ್ಗೆನೂ ಹೇಳ್ತೀನಿ ಕೇಳಿ. ನಾವು ರಷ್ಯಾದಿಂದ ಏನನ್ನೂ ಇನ್ನು ಮುಂದೆ ಖರೀದಿ ಮಾಡೋದಿಲ್ಲ ಅಂತ ಹೇಳ್ತಾ ಅಮೆರಿಕಾಗಿಂತ ಮೊದಲೇ ಮೋರ್ ಲಾಯಲ್ ದೆನ್ ದ ಕಿಂಗ್ ಅನ್ನೋ ಹಾಗೆ ರಷ್ಯಾದ ಮೇಲೆ ಒಂದಷ್ಟು ನಿರ್ಬಂಧಗಳನ್ನು ಹೇರಿದ್ದ ಬ್ರಿಟನ್ ಈ ವರ್ಷದ ಅಂತ್ಯದವರೆಗೆ ರಷ್ಯಾ ಜೊತೆಗಿನ ತನ್ನ ವ್ಯಾಪಾರಗಳನ್ನು ಮುಂದುವರಿಸುತ್ತೆ. 2022ರ ನಂತರ ಅವರು ಏನನ್ನೂ ಖರೀದಿ ಮಾಡೋದಿಲ್ಲ ಅಂತ ಹೇಳ್ತಾ ಇರೋದು. ಇಲ್ಲಿವರೆಗೆ ಮಾಡಿಕೊಂಡ ಎಲ್ಲ ವ್ಯಾಪಾರ ಒಪ್ಪಂದಗಳು ವರ್ಷಾಂತ್ಯದವರೆಗೆ ಮುಂದುವರಿಯುತ್ತವೆ. ಇಲ್ಲಿ ಇವರು ರಷ್ಯಾದ ತೈಲ, ಗ್ಯಾಸು, ಕಲ್ಲಿದ್ದಲು ಖರೀದಿ ಮಾಡಿಕೊಂಡು ಅವರ ದೇಶಗಳಿಗೆ ಲಾಭ ಮಾಡ್ಕೋಬಹುದು. ಆದರೆ ಭಾರತ ಹಾಗೂ ಇನ್ನಿತರ ದೇಶಗಳು ರಷ್ಯಾದಿಂದ ಖರೀದಿ ಮಾಡಿದರೆ ಅದು ಇವರ ದೃಷ್ಟಿಯಲ್ಲಿ ಅನೈತಿಕ ಅನ್ನಿಸ್ಕೊಳ್ಳುತ್ತೆ. ಪಶ್ಚಿಮದ ಇಂಥ ಇಬ್ಬಗೆಯ ನೀತಿಗಳನ್ನು ನಾವೇನು ಇವತ್ತ ನೋಡ್ತಾ ಇದ್ದೀವಿ. ಈಗ ಶುರುವಾಗಿರೋ ಹೊಸ ವಾದ ಅಂದ್ರೆ ಯುಕ್ರೇನ್ ಮೇಲೆ ದಾಳಿ ಮಾಡಿದ ರಷ್ಯಾದ ಕೈಗೆ ನೆತ್ತರು ಮೆತ್ಕೊಂಡಿದೆ. ಹೀಗಾಗಿ ರಷ್ಯಾದ ವಸ್ತುಗಳು ನೆತ್ತರುಮಯ, ಅವುಗಳನ್ನು ಖರೀದಿ ಮಾಡಬೇಡಿ ಅಂತ ಕೆಲ ಪಾಶ್ಚಿಮಾತ್ಯ ದೇಶಗಳು ಕರೆ ಕೊಡೋದಕ್ಕೆ ಶುರು ಮಾಡಿವೆ. ಹಾಗಾದ್ರೆ ಇದೇ ತೈಲಕ್ಕಾಗಿ ಮಧ್ಯಪ್ರಾಚ್ಯದ ಮೇಲೆ ಅಮೆರಿಕ ದಾಳಿ ಮಾಡ್ತಲ್ಲ, ಆಗ ಅಮೆರಿಕನ್ನರ ಕೈಗೆ ರಕ್ತ ಅಲ್ಲದೆ ಏನು ಪನ್ನೀರ ಅಂಟ್ಕೊಂಡಿತ್ತು? ಉಯ್ಗರ್ ಮುಸಲ್ಮಾನರ ಮೇಲೆ ನಿರಂತರ ದಾಳಿ ಮಾಡ್ತಾ ಇರೋ ಚೈನಾದ ಕೈಗೆ ಅಂಟಿಕೊಂಡಿರೋದೇನು ರಕ್ತ ಅಲ್ವಾ? ಅರಬ್ ದೇಶಗಳಿಂದ ತೈಲ ಖರೀದಿ ಮಾಡ್ತಿರಲ್ಲ, ಯಮನ್ ಮೇಲೆ, ಸಿರಿಯಾದ ಮೇಲೆ ದಾಳಿ ಮಾಡ್ತಾ ಇರೋ ಅರಬ್ಬರ ಕೈಗೆ ಏನು ಅತ್ತರ ಅಂಟ್ಕೊಂಡಿದೆ? ರಕ್ತ ಅಂಟ್ಕೊಂಡಿದೆ, ದೌರ್ಜನ್ಯ ನಡೀತಾ ಇದೆ, ಮಾನವೀಯತೆಯ ಮೇಲೆ ದಾಳಿ ನಡೀತಿದೆ. ಇಂಥ ಮಾತುಗಳನ್ನ ಪಶ್ಚಿಮದ ದೇಶಗಳು ಹೇಳೋದಕ್ಕೆ ಶುರು ಮಾಡಿದಾಗ ನಿಜಕ್ಕೂ ಸೈತಾನನ ಬಾಯಲ್ಲಿ ಬೈಬಲ್ ವಾಕ್ಯಗಳನ್ನು ಕೇಳಿದ ಅನುಭವ ಆಗತ್ತೆ.
ಅದಿರ್ಲಿ ಬಿಡಿ. ಈಗ ಅಮೆರಿಕ ರಷ್ಯಾದಿಂದ ತಾನು ಮಾಡ್ತಾ ಇದ್ದ ತೈಲದ ಖರೀದಿಯನ್ನ ಹೆಚ್ಚು ಮಾಡಿದೆ. ಬ್ರಿಟನ್ ಖರೀದಿಯನ್ನ ಮುಂದುವರಿಸಿದೆ. ಫ್ರಾನ್ಸ್ ತನ್ನ ವ್ಯಾಪಾರವನ್ನ ನಿಲ್ಲಿಸಿಲ್ಲ. ಜರ್ಮನಿ ರಷ್ಯಾದ ನ್ಯಾಚುರಲ್ ಗ್ಯಾಸ್ ಖರೀದಿ ನಿಲ್ಲಿಸಿದ್ರೆ ಇಡೀ ದೇಶ ಸಂಕಷ್ಟಕ್ಕೀಡಾಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ರಷ್ಯಾದ ಗ್ಯಾಸ್ ಆಮದನ್ನ ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿಯಾಗಿದೆ. ಇದೆಲ್ಲದರ ಜೊತೆಗೆ ಯುದ್ಧ ಶುರುವಾದ ನಂತರ ಗ್ಯಾಸ್ ಹಾಗೂ ತೈಲದ ಬೆಲೆ ಏರಿಕೆ ಕೂಡ ಆಗಿದೆ. ಹೀಗಾಗಿ ರಷ್ಯಾಗಿದು ಭರ್ಜರಿ ಆದಾಯವನ್ನು ತಂದುಕೊಡುತ್ತೆ ಅನ್ನೋ ನಿರೀಕ್ಷೆ ಇದೆ. ಇದರ ಆಧಾರದ ಮೇಲೆ ಬ್ಲೂಮ್ಬರ್ಗ್ ರಷ್ಯಾ ತನ್ನ ಇಂಧನ ವ್ಯಾಪಾರವನ್ನು ಈ ವರ್ಷ $321 ಅಧಿಕ ಪ್ರಮಾಣಕ್ಕೆ ಕೊಂಡೊಯ್ಯಲಿದೆ ಅಂತ ಹೇಳ್ತಾ ಇರೋದು. ಅಷ್ಟೇ ಅಲ್ಲ, ರಷ್ಯಾದ ಈ ವ್ಯಾಪಾರದಿಂದಾಗಿ ಚಾಲ್ತಿ ಖಾತೆಯಲ್ಲಿ ಸುಮಾರು $240 ಬಿಲಿಯನ್ ಅಧಿಕ ಹಣ ಹೆಚ್ಚುವರಿಯಾಗಿ ಉಳಿಯುತ್ತೆ. ಇದು ರಷ್ಯಾಗಾಗಲಿರುವ ಲಾಭ. ಇಲ್ಲಿ ಡಾಲರ್ ಮೇಲೆ ಅಮೆರಿಕ ಹೇರಿರುವ ನಿರ್ಬಂಧಗಳನ್ನು ಕೂಡ ರಷ್ಯಾ ತನಗೆ ಅನುಕೂಲವಾಗುವ ಹಾಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇನ್ನು ಮುಂದೆ ನಾವು ಕೊಡೋ ಗ್ಯಾಸ್ ಹಾಗೂ ತೈಲಕ್ಕೆ ನಮಗೆ ಡಾಲರ್ ಯುರೋಗಳಲ್ಲ, ಬದಲಿಗೆ ರಷ್ಯಾದ ಕರೆನ್ಸಿ ರೂಬಲ್ಲಲ್ಲೇ ಹಣವನ್ನು ಪಾವತಿ ಮಾಡಬೇಕು ಅಂತ ರಷ್ಯಾ ತಾಕೀತು ಮಾಡ್ತಾ ಇದೆ. ಇದರಿಂದ ರಷ್ಯಾಗೆ ಲಾಭ ಆಗುತ್ತೆ. ರೂಬಲ್ ಬೆಲೆಯ ಕುಸಿತವನ್ನು ತಡೆಯೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಇನ್ನು ರಷ್ಯಾದ ಮೇಲೆ ಸ್ವಿಫ್ಟ್ ಬ್ಯಾನ್ ಹೇರಿಕೆ ಆದ ಕೂಡಲೇ ರೂಬಲ್ ಡಾಲರ್ ಮುಂದೆ ಸಿಕ್ಕಾಪಟ್ಟೆ ಕುಸಿಯೋದಕ್ಕೆ ಶುರು ಮಾಡಿತು. ಈಗ ಅಂತಾರಾಷ್ಟ್ರೀಯ ವ್ಯವಹಾರವನ್ನು ರೂಬಲ್ನಲ್ಲೇ ಮಾಡೋ ಮೂಲಕ ರಷ್ಯಾ ಅಲ್ಲಿ ಕೂಡ ಲಾಭ ಮಾಡ್ಕೊಳ್ಳೋದಕ್ಕೆ ಹೋಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡುವಾಗ ರೂಬಲ್ ಅಥವಾ ದೇಶಿ ಕರೆನ್ಸಿಯ ಬೆಲೆ ಕಡಿಮೆ ಆದಷ್ಟು ಕೂಡ ಡಾಲರ್ನಲ್ಲಿ ಆದಾಯ ಗಳಿಸೋರಿಗೆ ಲಾಭ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ರಷ್ಯಾ $100 ಬಿಲಿಯನ್ ಮೌಲ್ಯದ ತೈಲವನ್ನು ಮಾರಾಟ ಮಾಡ್ತು ಅಂತ ಇಟ್ಕೊಳ್ಳಿ. ರೂಬಲ್ ಬೆಲೆ ಈಗ $1ಗೆ 84 ರೂಬಲ್. ಅಲ್ಲಿಗೆ $100 ಬಿಲಿಯನ್ $8,400 ಬಿಲಿಯನ್ ರೂಬಲ್ ಆಯ್ತು. ಅದೇ ರೂಬಲ್ ಬೆಲೆ ಇನ್ನೂ ಕಡಿಮೆಯಾಗಿ $1ಗೆ 90 ರೂಬಲ್ ಆಯ್ತು ಅಂತ ಇಟ್ಕೊಳ್ಳಿ. ಆಗ $100 ಬಿಲಿಯನ್ $9,000 ಬಿಲಿಯನ್ ರೂಬಲ್ ಆಗುತ್ತೆ ಅಲ್ವಾ. ಇನ್ನು ರಷ್ಯಾ ಬೇರೆ ಬೇರೆ ದೇಶಗಳ ಜೊತೆಗೆ ರೂಬಲ್ನಲ್ಲೇ ವ್ಯವಹಾರ ಮಾಡೋದ್ರಿಂದ ರೂಬಲ್ ಬೆಲೆ ಡಾಲರ್ ಎದುರು ಕಡಿಮೆ ಆದರೆ ಅದರಿಂದ ರಷ್ಯಾಗಾಗೋ ನಷ್ಟ ತುಂಬಾನೇ ಕಡಿಮೆ. ಹೀಗಾಗಿ ರಷ್ಯಾ ಡಾಲರ್ ಬೆಲೆಯ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಆದರೆ ಅಮೆರಿಕ ಹೇರಿರುವ ನಿರ್ಬಂಧ ಬೇರೆಯದ್ದೇ ರೀತಿಯಲ್ಲಿ ಈ ಬಾರಿ ರಷ್ಯಾನ ಸಂಕಷ್ಟಕ್ಕೆ ದೂಡುತ್ತೆ. ರಷ್ಯಾದ ಬಳಿ ಸದ್ಯಕ್ಕೆ ಸುಮಾರು $600 ಬಿಲಿಯನ್ಗೂ ಅಧಿಕ ಪ್ರಮಾಣದ ಡಾಲರ್ ರಿಸರ್ವ್ ಇದೆ. ಆದರೆ ಅಮೆರಿಕ ರಷ್ಯಾದ ಮೇಲೆ ಸ್ವಿಫ್ಟ್ ಬ್ಯಾನ್ ಹೇರಿರೋದ್ರಿಂದ ರಷ್ಯಾದ ಬಳಿ ಇರುವ ಡಾಲರ್ ವ್ಯರ್ಥ ಸಂಗ್ರಹವಾಗಿ ಬಿದ್ದಿದೆ. ಹಾಗೆ ಅಮೆರಿಕದ ಬ್ಯಾಂಕ್ಗಳಲ್ಲಿ ರಷ್ಯಾದ ಖಾತೆಗಳನ್ನು ಕೂಡ ಅಮೆರಿಕ ಮುಟ್ಟುಗೋಲು ಹಾಕೊಳ್ಳೋದಾಗಿ ತಿಳಿಸಿದೆ. ಸ್ವಿಫ್ಟ್ ಬ್ಯಾನ್ ಹಾಗೂ ಅಮೆರಿಕದ ಖಾತೆಗಳು ಸ್ಥಗಿತಗೊಂಡಿರೋದ್ರಿಂದ ರಷ್ಯಾ ತಾನೀ ವರ್ಷ ಮಾಡಬೇಕಾದ ಸಾಲ ಮರುಪಾವತಿ ಮತ್ತು ಬಡ್ಡಿ ಪಾವತಿಯ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಈಗಾಗಲೇ ಸುಮಾರು 84 ಮಿಲಿಯನ್ ಬಡ್ಡಿ ಹಾಗೂ 2 ಬಿಲಿಯನ್ ಬಾಂಡ್ ಹಣವನ್ನು ರಷ್ಯಾ ಮರುಪಾವತಿ ಮಾಡಬೇಕಿದೆ. ರಷ್ಯಾದ ಬಳಿ ಹಣ ಇಲ್ಲ ಅಂತಲ್ಲ, ವಿದೇಶಿ ಬ್ಯಾಂಕ್ಗಳಲ್ಲೇ ಸುಮಾರು $300 ಬಿಲಿಯನ್ ನಷ್ಟು ರಷ್ಯಾದ ವಿದೇಶಿ ಸಂಗ್ರಹ ಇದೆ. ಆದರೆ ಅದನ್ನು ಬಳಸಿ ತಾನು ಮಾಡಬೇಕಾದ ಮರುಪಾವತಿಗಳನ್ನು ಮಾಡೋದಕ್ಕೆ ರಷ್ಯಾಗೆ ಸಾಧ್ಯವಾಗದ ಹಾಗೆ ಮಾಡಿಬಿಟ್ಟಿದೆ ಅಮೆರಿಕ. ಇದರ ಪರಿಣಾಮ ಈ ಬಾರಿ ರಷ್ಯಾ ಸುಸ್ತಿದಾರ ದೇಶ ಅನ್ನಿಸ್ಕೊಳ್ಬೇಕಾಗಿ ಬರ್ತಾ ಇದೆ. ಇಲ್ಲಿ ಸಾಕಷ್ಟು ಹಣ ಇದ್ರೂ ಕೂಡ ಅದನ್ನು ಬಳಸ್ಕೊಳ್ಳೋದಕ್ಕೆ ರಷ್ಯಾಗೆ ಸಾಧ್ಯ ಆಗ್ತಾ ಇಲ್ಲ. ಅರೆ, ಡಾಲರ್ ಇಲ್ಲದಿದ್ರೆ ಏನಂತೆ, ರೂಬಲ್ನಲ್ಲೇ ಪಾವತಿ ಮಾಡಬಹುದಲ್ಲ ಅಂದ್ಕೋತಿರೇನೋ. ಅಂತಾರಾಷ್ಟ್ರೀಯ ಸಾಲಗಳು ಹಾಗೂ ಬಾಂಡ್ ಹಣದ ಮರುಪಾವತಿಯ ವೇಳೆ ಕರೆನ್ಸಿ ಸ್ವ್ಯಾಪ್ ಮಾಡೋದಕ್ಕೆ ಬರೋದಿಲ್ಲ. ಯಾವ ಡೆನಾಮಿನೇಷನ್ ನಲ್ಲಿ ಕೊಡ್ತೀವಿ ಅಂತ ಹೇಳಲಾಗುತ್ತೋ ಅದೇ ರೀತಿಯಲ್ಲಿ ಪಾವತಿಯನ್ನು ಮಾಡಬೇಕು. ಆದರೆ ರಷ್ಯಾದ ಬ್ಯಾಂಕ್ ಖಾತೆಗಳು ಹಣ ಫ್ರೀಸ್ ಆಗಿರೋದ್ರಿಂದ ರಷ್ಯಾ ಹಣ ಇದ್ರೂ ಕೂಡ ಅದನ್ನು ಬಳಸಿಕೊಳ್ಳಲಾಗದ ಸ್ಥಿತಿಯನ್ನು ತಲುಪುತ್ತೆ. ಓಕೆ, ಕೊಡದೇ ಇದ್ರೆ ಏನಾಗುತ್ತೆ? ಇಂಥ ಸಂದರ್ಭದಲ್ಲಿ ಯಾವುದೇ ದೇಶಕ್ಕೂ 1 ತಿಂಗಳ ಕಾಲಾವಕಾಶವನ್ನು ಕೊಡ್ತಾರೆ. ಅಷ್ಟರಲ್ಲಿ ಹಣ ವಾಪಸ್ ಕೊಡದೆ ಹೋದರೆ ಅಂಥ ದೇಶವನ್ನು ಸಾಲ ಹಿಂತಿರುಗಿಸಲಾಗದ ಸುಸ್ತಿದಾರ ದೇಶ ಅಂತ ಘೋಷಿಸಲಾಗುತ್ತೆ. ಅಲ್ಲಿ ಹಣ ಹೂಡಿಕೆ ಮಾಡಿದವರು ನಷ್ಟಕ್ಕೀಡಾಗ್ತಾರೆ. ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಹಾಳಾಗುತ್ತವೆ. ಆ ದೇಶದ ಬಾಂಡ್ಗಳ ಮೇಲೆ ಮುಂದೆ ಯಾರು ಹಣ ಹೂಡಿಕೆ ಮಾಡೋದಕ್ಕೆ ಮುಂದೆ ಬರುವುದಿಲ್ಲ. ಅಂಥ ದೇಶಕ್ಕೆ ಸಾಲ ಸಿಗೋದು ತುಂಬ ಕಷ್ಟ ಆಗುತ್ತೆ. ಒಂಥರ ಆರ್ಥಿಕ ಬಹಿಷ್ಕಾರ ಅಂತಾರಲ್ಲ, ಅಂಥ ಪರಿಸ್ಥಿತಿಗೆ ದೇಶಗಳು ತುತ್ತಾಗುತ್ತವೆ. ಆಗ ವಿಶ್ವ ಬ್ಯಾಂಕ್ ಹಾಗೂ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂಥ ಸಂಸ್ಥೆಗಳು ಬೇಲ್ಔಟ್ ಪ್ಯಾಕೇಜುಗಳನ್ನು ಕೊಡಬೇಕಾಗಿ ಬರುತ್ತೆ. ರಷ್ಯಾದ ವಿಷಯದಲ್ಲಿ ಇಡೀ ಪಶ್ಚಿಮ ಜಗತ್ತು ವಿರುದ್ಧ ಇರೋದ್ರಿಂದ ಅದು ಕೂಡ ಸಾಧ್ಯ ಆಗದೇ ಇರಬಹುದು. ಹಾಗಂತ ಇದು ರಷ್ಯಾಗಾಗಲಿ ಜಗತ್ತಿನ ಬೇರೆ ದೇಶಗಳಿಗಾಗಲಿ ಹೊಸತೇನೂ ಅಲ್ಲ. ಈ ಹಿಂದೆ 1918ರಲ್ಲಿ ಒಮ್ಮೆ ರಷ್ಯಾ ಹೀಗೆ ಡಿಫಾಲ್ಟರ್ ಅನ್ನಿಸ್ಕೊಳ್ತು. ಅವತ್ತಿಗೆ ಬೋಲ್ಶೆವಿಕ್ ಕ್ರಾಂತಿಯ ಮೂಲಕ ಅಧಿಕಾರವನ್ನು ತನ್ನ ಕೈಗೆತ್ತಿಕೊಂಡಿದ್ದ ಲೆನಿನ್
ಝಾರ್ ದೊರೆಗಳು ಮಾಡಿದ್ದ ಸಾಲವನ್ನ ದೇಶದ ಸಾಲ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟ. ಹೀಗಾಗಿ ರಷ್ಯಾದ ಝಾರ್ ದೊರೆಗಳಿಗೆ ಸಾಲ ಕೊಟ್ಟವರ ಹಣ ವಾಪಸ್ ಬರಲಿಲ್ಲ. ಇದೇ ಕಾರಣಕ್ಕೆ ಫ್ರಾನ್ಸ್ ಹಾಗೂ ಮತ್ತಷ್ಟು ಐರೋಪ್ಯ ದೇಶಗಳು ರಷ್ಯಾದ ಮೇಲೆ ದಶಕಗಳ ಕಾಲ ಸಿಟ್ಟು ಮಾಡಿಕೊಂಡೇ ಕೂತಿದ್ವು. ಆದರೆ ರಷ್ಯಾ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು 1998ರಲ್ಲಿ ಸೋವಿಯತ್ ಒಡೆದು ರಷ್ಯಾ ತೀವ್ರ ಆರ್ಥಿಕ ಸಮಸ್ಯೆಗೆ ತುತ್ತಾಯ್ತಲ್ಲ, ಆಗ ಕೂಡ ರಷ್ಯಾ ದೇಶಿ ಬಾಂಡ್ಗಳಿಗೆ ಹಣ ಹಿಂತಿರುಗಿಸಲಾಗದ ದುಸ್ಥಿತಿಯನ್ನು ತಲುಪಿತ್ತು. ಈಗ ಮತ್ತೆ ರಷ್ಯಾ ತನ್ನ ಬಾಂಡುಗಳು ಹಾಗೂ ಸಾಲದ ಹಣವನ್ನ ಹಿಂತಿರುಗಿಸಲಾಗದೇ ಇದ್ರೆ ಡಿಫಾಲ್ಟರ್ ಅಂತ ಅನ್ನಿಸ್ಕೋಬೇಕಾಗಿ ಬರುತ್ತೆ. ಇನ್ನು 1960ರಿಂದ ಇಲ್ಲಿವರೆಗೆ ವಿಶ್ವದ ಅರ್ಧಕ್ಕಿಂತ ಹೆಚ್ಚು ದೇಶಗಳು ಇಂತಹ ಪರಿಸ್ಥಿತಿಯನ್ನು ಎದುರಿಸಿವೆ. ಕಳೆದ 60 ವರ್ಷಗಳಲ್ಲಿ ಡಿಫಾಲ್ಟ್ ಆಗಿರೋ ದೇಶಗಳ ಸಂಖ್ಯೆ 147. ಪಾಪ ಆ ಪೈಕಿ ಬಹುತೇಕ ದೇಶಗಳು ಹಿಂತಿರುಗಿಸೋದಕ್ಕೆ ಹಣ ಇಲ್ಲದೆ ಆರ್ಥಿಕ ಸಂಕಷ್ಟದ ಕಾರಣದಿಂದ IMF ಮುಂದೆ ಸಾಲದ ರೀಸ್ಟ್ರಕ್ಚರ್ಗಾಗಿ ಮನವಿ ಸಲ್ಲಿಸಿರೋ ದೇಶಗಳು. ಆದರೆ ರಷ್ಯಾದ ಪರಿಸ್ಥಿತಿ ಹಾಗಲ್ಲ. ಈ ವರ್ಷಾಂತ್ಯಕ್ಕೆ ರಷ್ಯಾ ಹಿಂತಿರುಗಿಸಬೇಕಾದ ವಿದೇಶಿ ಸಾಲ ಹಾಗೂ ಬಡ್ಡಿ ಸುಮಾರು $40 ಬಿಲಿಯನ್ ಆಗಬಹುದು. ಅವ್ರ ಬಳಿ ಸಂಪತ್ತಿಗೆ ಯಾವ ಕೊರತೆಯೂ ಇಲ್ಲ. ಯುದ್ಧ ಆರಂಭಕ್ಕೂ ಮುನ್ನ ರಷ್ಯಾ ತನ್ನ ವಿದೇಶಿ ಸಂಗ್ರಹವನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಂಡಿತ್ತು. ಅವ್ರ ಹತ್ರ $630 ಬಿಲಿಯನ್ ವಿದೇಶಿ ಸಂಗ್ರಹ ಇದೆ. ಅಮೆರಿಕದ ಬ್ಯಾಂಕ್ಗಳಲ್ಲೇ ಸುಮಾರು $300 ಬಿಲಿಯನ್ ಅಧಿಕ ಹಣ ಇದೆ. ಆದರೂ ಅದನ್ನು ಬಳಕೆ ಮಾಡಿಕೊಳ್ಳಲಾಗದ ಸ್ಥಿತಿ ಅವರದ್ದು. ದುರಂತ ಅಂದ್ರೆ ಇದೆ ಅಲ್ವಾ? ಈ ಪರಿಸ್ಥಿತಿಯನ್ನು ರಷ್ಯಾ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ರಷ್ಯಾದ ವ್ಯಾಪಾರ ವೃದ್ಧಿ ಹಾಗೂ ಹಣ ಇದ್ದು ಸಾಲ ಹಿಂತಿರುಗಿಸಲಾಗದ ಪರಿಸ್ಥಿತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.